ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್ ಚಾರ್ಮಾಡಿ. ಎಲ್ಲರೂ ಹೇಗಿದ್ದೀರಿ? ಮತ್ತೊಂದು ವ್ಲಾಗಿಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತದ ಜೊತೆಗೆ ಇವತ್ತು ಇದು ನನ್ನ ಡ್ಯೂಟಿ ಹತ್ತಿರ ಏನು ಟೈಮಿಂದ ಮಾಡ್ತಾ ಇರುವಂತಹ ವ್ಲಾಗ್ ಅಂತ ಹೇಳ್ಬೋದು. ಏನು ವಿಚಾರ ಕೇಳಿದರೆ ನಮಗೊಬ್ಬರು ನಮ್ಮ ಆತ್ಮೀಯರೊಬ್ಬರು ಅವರಂದರೆ ಪ್ರಾಂಶುಪಾಲರು, ಪ್ರಾಂಶುಪಾಲರು ಮತ್ತು ಅವರ ವೈಫ್ ಅವರು ಕೂಡ HM ಆಗಿದ್ದಾರೆ ಸರ್ಕಾರಿ ಕಾಲೇಜು ಮತ್ತು ಸ್ಕೂಲಲ್ಲಿ. ನಮ್ಮ ಬಹಳಷ್ಟು ಆತ್ಮೀಯರವರು ಬೆಳ್ತಂಗಡಿಯವರು. ಅವರು ಅದು ಫೋನ್ ಮಾಡಿದ್ರು ನಿನ್ನೆ. ಪೂಜೆ ಇದೆ ಮನೆಯಲ್ಲಿ, ಸತ್ಯನಾರಾಯಣ ಪೂಜೆ ಇದೆ ಮತ್ತು ಅವ್ರದ್ದು 25th ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ. ಸೊ ಹಾಗಾಗಿ ನಾನು ಕಾಲೇಜಿಂದಲೇ ಇವತ್ತು ಅಂದರೆ ದಿನಾಂಕ 28 ಇವತ್ತಿನ ದಿನ ಅಲ್ಲಿಗೆ ಹೊರಟಿದ್ದೇನೆ. ನಾನು ಮಾತ್ರ ಅಲ್ಲ, ಕಾಲೇಜಿಂದ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಮತ್ತು ನಮ್ಮ ಮೇಡಮ್ನವರು ನಾವೆಲ್ಲ ಒಟ್ಟಿಗೆ ಹೋಗಿರುವಂಥದ್ದು. ಅಲ್ಲಿಗೆ 4-5 ಜನ ಹೋಗಿದ್ದೇವೆ. ಅಲ್ಲಿಗೆ ಹೋಗಿ ಒಂದು ಹೇಗೂ ನಮ್ಮನ್ನು ಇನ್ವೈಟ್ ಮಾಡಿದಾರಲ್ಲ ಅಂತ ಹೇಳಿ ಹೊರಟಿರುವಂಥದ್ದು. ಸೊ ಫಂಕ್ಷನ್ ಅಂತ ಹೇಳಿದರೆ ಬಹಳಷ್ಟು ಮಧ್ಯಾಹ್ನ ಹೊತ್ತು ಕಾಲೇಜಿಂದ ಡ್ಯೂಟಿ ಮುಗಿಸಿ ಹೊರಟದ್ದು. ಬಹಳಷ್ಟು ಸೆಕೆ, ಬಿಸಿಗೆ ಆಗ್ತಾನೆ ಇರಲಿಲ್ಲ, ಅಷ್ಟು ಬಿಸಿ ಇತ್ತು. ಆದರೂ ಕೂಡ ಹೇಗೋ ಒಂದು ಇನ್ವೈಟ್ ಮಾಡಿದ್ದಕ್ಕೋಸ್ಕರ ಅಲ್ಲಿಗೆ ಹೋದ್ವಿ. ಬೆಳ್ತಂಗಡಿಯ ಸಮೀಪವೇ ಕುತ್ಯಾರ್ ಅಂತ ಹೇಳಿರುವಂತಹ ಪ್ಲೇಸ್ ಅದು. ಕುತ್ಯಾರಲ್ಲ, ಬೆಳ್ತಂಗಡಿಯಿಂದ ನಿಮ್ಮ ಈ ಕಡೆ ಕೊಯ್ಯೂರು ಕ್ರಾಸ್ ಹತ್ತಿರ ಬರಬೇಕು, ಅಲ್ಲಿ ಇರುವಂತಹ ಪ್ಲೇಸ್ ಅದು. ಸೊ ಹಾಗಾಗಿ ನೋಡಿ, ಇದು ಮುಂದ್ಗಡೆ ಬೈಕಲ್ಲಿ ಇರುವಂಥದ್ದು ಕೂಡ ನಮ್ಮ ಸ್ಟಾಫ್ಗಳೇ. ಲೋಕಲ್ ಬೆಳ್ತಂಗಡಿಯಿಂದ ಅಲ್ಲಿ ಒಂದು 2 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇರುವಂಥದ್ದು. ಹಾಗಾಗಿ ಹೋದ್ವಿ. ಸೊ ಫೈನಲಿ ಮನೆ ಕೂಡ ಅವ್ರದ್ದು ಬಂತು. ನಾವು ಫಸ್ಟ್ ಟೈಮ್ ಹೋಗಿರುವಂಥದ್ದು. ನಿನ್ನೆ ದಿನ ಕಾಲ್ ಮಾಡಿದ್ದಲ್ಲ. ಸೊ ಹೇಗೂ ನಮಗೂ ಹೇಳಿದಾರಲ್ಲ ಅನ್ನೋ ಪ್ರೀತಿಯಿಂದ ನಾವು ಹೊರಟಿರುವಂಥದ್ದು. ಸೊ ಆಲ್ರೆಡಿ ಮನೆ ಬಂತು, ನೋಡಿ ತೋರಿಸ್ತೇನೆ ನಾನು. ಇದೇ ಅವ್ರದ್ದು ಮನೆ. ಬೈಕನ್ನೆಲ್ಲ ನಿಲ್ಲಿಸಿ ನಡ್ಕೊಂಡು ಹೋದ್ವಿ. ನಾನು ಮತ್ತವರು ಸರಿ ಇದ್ದರು. ನಾವು ನಡ್ಕೊಂಡು ಹೋಗಿ ನೋಡಿ, ಇಲ್ಲಿ ಎಡಗಡೆ ಕಾಣ್ತಾ ಇರುವಂಥದ್ದು ಅವರ ಮನೆ. ಹೋದ ತಕ್ಷಣ ಪೂಜೆ ಆಗಿತ್ತು. ಪ್ರಸಾದಕ್ಕೆ ನಿಂತಾದರೆ ಮೊದಲು ಜ್ಯೂಸ್ ರೆಡಿ ಇತ್ತು. ಕಲ್ಲಂಗಡಿ ಹಣ್ಣಿದ್ದು ಜ್ಯೂಸ್ ಎಲ್ಲ ಕುಡಿದು ಮತ್ತೆ ಪ್ರಸಾದ ತಗೊಳ್ಳುವಲ್ಲಿ ಹೋದ್ವಿ. ತುಂಬ ಸೆಕೆಯಲ್ಲಿ ಆಗ್ತಾನೆ ಇರಲಿಲ್ಲ, ಫುಲ್ ರಶ್ ಇತ್ತು. ಹಾಗೆ ಎಲ್ಲ ಪ್ರಸಾದ ತಗೊಳ್ತಾ ಇದ್ರು. ಸೊ ನಾವು ಕೂಡ ಹೇಗೋ ಪ್ರಸಾದವನ್ನೆಲ್ಲ ತಗೊಂಡ್ವಿ. ಫ್ಯಾನೆಲ್ಲ ಹಾಕಿದ್ರು, ಏನೇ ಹಾಕಿದ್ರು ಆ ಬಿಸಿಗೆ ಯಾವುದು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ವಿಪರೀತ ಸೆಕೆ ನಡೆಯೋದು. ಮನೆಯಿಂದ ಅವ್ರದ್ದು ಮನೆ 25th ಆ್ಯನಿವರ್ಸರಿ ಲೆಕ್ಕದಲ್ಲಿ ಅಲ್ಲಿ ಇಟ್ಟಿರುವಂಥದ್ದು. ಅಂದರೆ ಸತ್ಯನಾರಾಯಣ ಪೂಜೆ ಎಲ್ಲ ನೋಡಿದ್ದು ಅವರ ಮನೆ ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಸ್ಮರಣಿಕೆ ಅದು ಇದೆಲ್ಲ ಬಹಳಷ್ಟಿತ್ತು. ಅಂದರೆ ಅವರು ಆಲ್ರೆಡಿ ಅವರ ಮಕ್ಕಳು ಕೂಡ ಡಾಕ್ಟರ್ ಕಲಿತಾ ಇದ್ದಾರೆ. ಸೊ ನಾವೆಲ್ಲ ಹೋಗಿ ಮನೆಯನ್ನೆಲ್ಲ ಸ್ವಲ್ಪ ನೋಡಿಕೊಂಡೆಲ್ಲ ಬಂದ್ವಿ. ಚೆನ್ನಾಗಿರುವಂತಹ ಮನೆ ಕೂಡ. ಅಷ್ಟರೆಲ್ಲ ಆಗಲೇ ಅಲ್ಲಿ ಅವ್ರದ್ದು 25ನೇ ವರ್ಷದ ಮದುವೆಯ ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ಹೊರಗಡೆ ಸೆಲೆಬ್ರೇಷನ್ ಆಗ್ತಾಯಿತ್ತು. ನಾವೇನಲ್ಲಿ ಈ ಕಡೆಯಿಂದಲೇ ನಿಂತು ಸ್ವಲ್ಪ ಸೆಲೆಬ್ರೇಷನ್ಗೆ ಮತ್ತು ಊಟದ್ದು ವ್ಯವಸ್ಥೆ ಕೂಡ ರೆಡಿ ಆಗ್ತಾಯಿತ್ತು. ಊಟಕ್ಕೆ ಅದನ್ನೆಲ್ಲ ಸ್ವಲ್ಪ ಶೂಟೆಲ್ಲ ಮಾಡಿ ಸ್ವಲ್ಪ ಅವರದ್ದು ಸೆಲೆಬ್ರೇಷನ್ ಏನಿದೆ ಅದೆಲ್ಲ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಕೇಕ್ ಕಟ್ಟಿಂಗ್ ಆಗಿರ್ಬೋದು, ಹಾರ ಬದಲಾವಣೆ ಇದೆಲ್ಲ ಮಾಡ್ತಾಯಿದ್ರು. ಅದರ ಬಗೆಗೆ ಒಂದಷ್ಟು ಹೊತ್ತು ನೋಡಿ ನಾವು ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದೆವು. 25 ವರ್ಷ ಅಂತ ಹೇಳಿದರೆ ಸುಮ್ಮನೆ ಅಲ್ಲ. ಈಗಿನ ಒಂದು ಬಹಳಷ್ಟು ಸಂತೋಷದ ವಿಚಾರ ಅಂತ ಹೇಳಿ. ಮತ್ತು ಅಷ್ಟರಲ್ಲಿ ಹಾಗಾಗಿ ಊಟಕ್ಕೆ ರೆಡಿ ಆಗಿತ್ತಲ್ಲ. ಸೊ ಹೇಗೂ ಊಟ ಕೂಡ ಆಯಿತು. ರುಮಾಲ್ ರೋಟಿ, ಪಾಯಸ, ಹೋಳಿಗೆ, ಅದು ಪುಳಿಯೋಗರೆ ಎಲ್ಲ ಇತ್ತು. ಸೊ ಊಟದ್ದು ದೊಡ್ಡ ವಿಚಾರ ಅಲ್ಲ. ಬಟ್ ನಾನು ಆಲ್ರೆಡಿ ಬೆವ್ತು ಹೋಗಿದ್ದೆ ಸೆಕೆಗೆ. ನನಗೆ ಮೊದಲೇ ರಶ್ಶಿಗೆ ಹೋಗುವಂಥದ್ದು ಸೆಕೆ ಎಲ್ಲ ಆಗೋದಿಲ್ಲ. ಆದರೂ ಹೇಗೋ ಮಾಡಿ ಮತ್ತು ಐಸ್ ಕ್ರೀಮ್ ಕೂಡ ಇತ್ತು. ಊಟ ಎಲ್ಲ ಆಗಿ ಐಸ್ ಕ್ರೀಮನ್ನೆಲ್ಲ ತಿಂದು ಸ್ವಲ್ಪ ಅಲ್ಲಿದ್ದು ಶೂಟೆಲ್ಲ ಮಾಡಿ
ಬಿಸಿಲು ನೋಡಿ ತುಂಬ ಬಿಸಿಲಿದೆ, ವೀಡಿಯೋ ಕೂಡ ಸರಿಯಾಗಿ ಕಾಣಿಸಲ್ಲ, ಅಷ್ಟು ಇದಿತ್ತು ಬಿಸಿಲು. ಮತ್ತು ಅಲ್ಲಿ ವಾಟರ್ ಬಾಟ್ಲಿತ್ತು, ತಗೊಂಡು ಸೀದಾ ನಾನು ನೀರು ಕುಡ್ಕೊಂಡು ಬಂದೆ ಅಲ್ಲಿ. ಅಂದರೆ ಇಬ್ಬರು ಬೇರೆ ಮೇಡಮ್ನವರಿದ್ದರು, ಅವರು ಸರ್ಗಳ ಜೊತೆ ಹೋದರು. ನಾನು ಆ್ಯಕ್ಚುಲಿ ಒಬ್ಬನೇ ಬಂದಿರುವಂಥದ್ದು. ಅವರು ಮತ್ತು ಊಟ ಮುಗಿಸ್ಕೊಂಡು ಆರಾಮದಲ್ಲಿ ನೀರು ಕುಡ್ಕೊಂಡು ನನ್ನಷ್ಟಕ್ಕೆ ನಾನು ಬಂದು ವಾಪಸ್ಸು ಕಾಲೇಜು ಹಾದಿ ಹಿಡಿದೆ. ಮಧ್ಯಾಹ್ನ ನಂತರ ಬೇರೆ ನನಗೆ ಕ್ಲಾಸ್ ಇತ್ತು, ಸೊ ಕಾಲೇಜಿ ಹತ್ತಿರಕ್ಕೆ ಹೊರಟೆ. ಹೇಗೆ ಬಂದಿದ್ದೇವೋ ಹಾಗೆ ರಿಟರ್ನ್ ಊಟ ಎಲ್ಲ ಹಾಕಿ ರಿಟರ್ನ್ ಕಾಲೇಜಿನ ಕಡೆಗೆ ಮುಖ ಮಾಡಿದ್ವಿ. ನೋಡಿ ಬಿಸಿಲು ಹೇಗಿದೆ ಅಂತ ಹೇಳಿ. ವಿಡಿಯೋದಲ್ಲಿ ಎಷ್ಟು ನಿಮಗೆ ಕ್ಲಾರಿಟಿ ಕಾಣುತ್ತೆ ಅಂತ ಹೇಳಿ ಗೊತ್ತಿಲ್ಲ, ಸಾಧ್ಯವೇ ಇಲ್ಲ. ಇವತ್ತು ನಮಗೆ 28ನೇ ತಾರೀಕು, ನಮಗೆ ಇವತ್ತು ಯಕ್ಷಗಾನ ಇರುವಂಥದ್ದು ಕಿನ್ನಿಗೋಳಿಯ ಹತ್ತಿರ ಇದೆ. ಬಹಳಷ್ಟು ಕಷ್ಟ ಯಕ್ಷಗಾನದಲ್ಲಿ. ಈಗ ಡ್ರೆಸ್ ಎಲ್ಲ ಹಾಕಿಕೊಂಡು ರಂಗಸ್ಥಳದಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಬಿಸಿಲಿದೆ. ಕಲಾವಿದರು ಎಲ್ಲರೂ ಕೂಡ ಜಾಗ್ರತೆ, ಅಥವಾ ಎಲ್ಲರೂ ಹೆಚ್ಚಾಗಿ ನೀರನ್ನು ಕುಡೀರಿ. ಬಿಸಿಲಿಗೆ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ಸೊ ನೀರನ್ನು ಕುಡಿತಾ ಇರಿ, ಆರೋಗ್ಯವನ್ನೆಲ್ಲ ಕಾಪಾಡಿಕೊಳ್ಳಿ. ಈ ಬಿಸಿಲಿಗೆ ಒಂದು 10-20 ದಿನ ಸರಿಯಾಗಿ ಮಳೆ ಬರುವಷ್ಟು ದಿನ ಇದೆಲ್ಲ ಕಾಮನ್ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಾಗೆ ನಾವು ಅಲ್ಲಿಂದ ಊಟ ಎಲ್ಲ ಆಗಿ ಮತ್ತೆ ಕಾಲೇಜಿಗೆ ರಿಟರ್ನ್ ಬರಬೇಕಿತ್ತಲ್ಲ, ಸೊ ಕಾಲೇಜ್ ಹತ್ತಿರಕ್ಕೆ ನಾವು ಬಂದ್ವಿ. ಇದು ನಮ್ಮ ಉಜಿರೆಯಿಂದ ಬೆಳ್ತಂಗಡಿಗೆ ಹೋಗುವಂತಹ ರೂಟಲ್ಲಿ, ಇದು ಲಾಯ್ಲ ಹತ್ತಿರ ಇರುವಂತಹ ಪ್ಲೇಸ್ ಇದು. ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಆಲ್ಮೋಸ್ಟ್ ಆಗಿದೆ, ಇನ್ನು ಕೆಲವು ಕಡೆಯಲ್ಲಿ ಮಾತ್ರ ಬಾಕಿ ಇದೆ. ಸೊ ಹಾಗಾಗಿ ನಾವು ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಕಾಲೇಜು ಹಾದಿಗೆ ಬರುವಾಗ 2 ಗಂಟೆ ಕಳೆದಿದೆ. ಫಸ್ಟ್ ಅವರ್ ಏನು ನನಗೆ ಕ್ಲಾಸ್ ಇರಲಿಲ್ಲ, ಲಾಸ್ಟ್ ಅವರ್ ಕ್ಲಾಸ್ ಇತ್ತು. ಸೊ ಮತ್ತೆ ಕಾಲೇಜಿಗೆ ಬಂದಿದ್ದೇವೆ. ಓಕೆ, ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳು ನಮ್ಮ ವಾಹಿನಿಯ ಮುಖಾಂತರ ನಿಮಗೆ ತಲುಪ್ತದೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಹಾಗಾಗಿ ಮುಂದಿನ ವ್ಲಾಗಲ್ಲಿ ಸಿಗುವ. ನಮಸ್ಕಾರ.